ಹೇ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಟೈಮ್ ಬೆಳಗ್ಗೆ 4:30 ಆಗ್ತಿದೆ. ದೇವರಿಗೆ ಆರತಿ ಮಾಡಿಕೊಂಡು ಪೂಜೆಗೆ ಅಂತ ಚಿಕ್ಕಮ್ಮನ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ಹಾಗೆ ನಮ್ಮ ಪಾರ್ಟ್ನರ್ದು ಬಾಯಿ ಬೀಗ ಬೇರೆ ಇರೋದ್ರಿಂದ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು, ಅವ್ರು ಬೇರೆ ಉಪವಾಸ ಇದ್ದರು. ಹಾಗೆ ದೇವಸ್ಥಾನದ ಹತ್ರ ಬಂದು ಬಾಯಿ ಬೀಗ ಹಾಕಿಸ್ಕೊಳ್ಳೋಣ ಅಂತ ಫಸ್ಟ್ ಬಂದಿದ್ದೀವಿ. ಪಾಪ ಅವ್ರಿಗೆ ಬಾಯಿ ಬೀಗ ಆಗ್ತಿರೋದು ನೋಡ್ಬಿಟ್ಟು ನನಗೇ ಫೀಲ್ ಆಯಿತು. ಎಷ್ಟು ಪೇನ್ ಆಗಿರಲ್ಲ, ಅದು ಬೇರೆ ಅಷ್ಟು ಶಾರ್ಪ್ ಇತ್ತು. ಹೆಂಗೋ ಫೈನಲಿ ದೇವ್ರನ್ನ ನೆನ್ಪು ಮಾಡಿಕೊಂಡು ಹಾಕಿಸ್ಕೊಂಡ್ರು. ಪಕ್ಕದಲ್ಲಿ ಇನ್ನೊಬ್ಳು ಚಿಕ್ಕ ಹುಡುಗಿ ಕೂಡ ಹಾಕಿಸ್ಕೊಂಡಿದ್ಲು. ಅವಳು ತಲೆ ಸುಟ್ಟು ಬಂದೇ ಬಿದ್ದೋದ್ಲು. ಆಲ್ಮೋಸ್ಟ್ 13 to 14 ಇಯರ್ಸ್ ಹುಡುಗಿ ಅದು. ಅವಳು ಹಾಕಿಸ್ಕೊಂಡು ಭಯಕ್ಕೆ ತಲೆ ಸುಟ್ಟು ಬಂದೇ ಬಿದ್ದೋಗಿದ್ಲು ಪಾಪ ಅವಳು. ಆಮೇಲೆ ಫೈನಲಿ ಬಾಯಿ ಬೀಗ ಹಾಕಿಸ್ಕೊಂಡು ಆಗಿದೆ. ಚಿಕ್ಕಮ್ಮಂಗೆ ಆರತಿ ಎಲ್ಲ ಮುಗಿಸ್ಕೊಂಡು ಮಾರಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇವಾಗ. ಅಲ್ಲಿ ದೇವ್ರನ್ನ ಇನ್ನೂ ಕರ್ಕೊಬಂದಿರಲಿಲ್ಲ. ದೇವ್ರನ್ನ ಕರ್ಕೊಬರ್ತಾರೆ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಸೊ ಅದಕ್ಕೆ ದೇವ್ರು ಬರೋವರೆಗೂ ಎಲ್ಲರೂ ಸೈಲೆಂಟಾಗಿ ಕೂತಿದ್ದಾರೆ. ಒಂದೊಂದು ಕಡೆ ಆರತಿ ಎಲ್ಲ ಕೆಳಗೆ ಇಟ್ಬಿಟ್ಟು ಕೂತಿದ್ರು. ಎಲ್ಲ ಹುಡುಗಿರು ಸಕ್ಕದಾಗಿ ರೆಡಿ ಆಗ್ಬಿಟ್ಟು ಬಂದಿದ್ರು ಬೆಳಗ್ಗೆನೆ. ದೇವ್ರನ್ನ ಕರ್ಕೊಬಂದು ದೇವಸ್ಥಾನದ ಸುತ್ತ ಒಂದು ಸುತ್ತಾಕಿ ಅವರು ದೆನ್ ಒಳಗಡೆ ಪೂಜೆ ಆಗೋವರೆಗೂ ಹೊರಗಡೆ ಅವರು ಪೂಜೆ ಕುಣಿತ ಮಾಡ್ತಿದ್ರು. ಇದನ್ನೆಲ್ಲ ನನಗೆ ನೋಡೋಕ್ಕೆ ಪರ್ಸ್ನಲಿ ತುಂಬಾ ಖುಷಿ ಆಗ್ತಿತ್ತು. ಬಿಕಾಸ್ ನಂಗೆ ಇದೆಲ್ಲ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್. ಬೆಳಗ್ಗೆನೆ 4:15 ಆಗ್ತಿರೋದ್ರಿಂದ ಚಂದ್ರ ಸಕ್ಕದಾಗಿ ಕಾಣ್ತಿದ್ದ. ಅಮಾವಾಸ್ಯೆ ಬೇರೆ ಇತ್ತಲ್ಲ. ಆ ಪೂಜೆ ಕುಣಿತ ಎಲ್ಲ ನೋಡ್ತಾ ನೋಡ್ತಾ ಒಬ್ಬರು ತಾತ ಇದ್ದಾರೆ. ಅವ್ರ ಮೈ ಮೇಲೆ ದೇವ್ರು ಬಂದುಬಿಟ್ಟಿತ್ತು. ಅಲ್ಲಿಂದ ಇವಾಗ ಬೋರಪ್ಪನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲೂ ಒಂದು ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೊಂಡ ತುಳಿಯೋಕ್ಕೆ ಅಂತ ಹೋಗ್ತಾರೆ. ಕೊಂಡ ಹೆಂಗೆ ತುಳಿತಾರೆ ಅನ್ನೋದು ಕೂಡ ನಾನು ಫಸ್ಟ್ ಟೈಮ್ ಡೈರೆಕ್ಟಾಗಿ ನೋಡ್ತಿದ್ದೀನಿ. ಸೊ ನನಗಂತೂ ತುಂಬ ಖುಷಿ ಆಗ್ತದೆ. ಬೋರಪ್ಪನ ದೇವಸ್ಥಾನದಲ್ಲಿ ಪೂಜೆ ನಡೀತದೆ. ಒಳಗಡೆ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಹೊರಗಡೆ ಪೂಜೆ ಕುಣಿತ ಮಾಡ್ತಿದ್ದಾರೆ. ಪೂಜೆ ಕುಣಿತ ಮಾಡ್ತಾ ಟೈಮ್ 7 ಗಂಟೆನೇ ಆಗೋಗಿದೆ. ಇವಾಗ ಪೂಜೆ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಕೊಂಡ ತುಳಿಯೋಕ್ಕೆ ಅಂತ ಹೋಗ್ತಾರೆ. ನೋಡೋಣ. ಫೈನಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೊಂಡಕ್ಕೆ ಪೂಜೆ ಮಾಡಿ ಮರಿ ಹೊಡೆದು ಕೊಂಡ ತುಳಿಯೋಕ್ಕೆ ಅಂತ ದೇವ್ರನ್ನ ಎತ್ಕೊಂಡವರು ಒಬ್ಬೊಬ್ಬರೇ ಸಾಲಾಗಿ ಬರ್ತಾರೆ. ಇವಾಗ ಕೊಂಡ ತುಳಿತಾರೆ. ಕೀಪ್ ವಾಚಿಂಗ್. ಕೊಂಡ ಎಲ್ಲ ತೆಗೆಸ್ಕೊಂಡು ನಮ್ಮ ಪಾರ್ಟ್ನರ್ ಬಾಯಿ ಬೀಗ ತೆಗೆಸ್ಕೊಂಡು ಮನೆ ಹತ್ರ ಬಂದಿದ್ದೀವಿ. ಪಾಪ ಅವ್ರು ನೆನ್ನೆ ಬೆಳಗ್ಗೆಯಿಂದ ಏನೂ ತಿಂದೆ ಬಾಯಿ ಬೀಗಕ್ಕೆ ಅಂತಲೇ ಉಪವಾಸ ಇದ್ದರು. ಇವಾಗ ಬಾಯಿ ಬೀಗ ಎಲ್ಲ ಮುಗಿಸ್ಕೊಂಡು ತೆಗ್ಸಿ ಉಪವಾಸ ಬಿಡೋಕ್ಕೆ ಅಂತ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಕೈ ಮುಕ್ಕೊಂಡು ಪ್ರಸಾದ ತಿನ್ನೋಕ್ಕೆ ಅಂತ ಕೂತ್ಕೊಂಡಿದ್ದಾರೆ. ಪ್ರಸಾದ ತಿಂತಿದ್ದಾರೆ. ಇವಾಗ ಉಪವಾಸ ಬಿಟ್ಟಿದ್ದಾರೆ.
ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಮಾಡ್ಕೊಂಡು ಅಪ್ಪನ ಹೆಸರು ಭೈರವನ ಹೆಸರು. ಮತ್ತೆ ವಾಪಸ್ ಅವರು ಉಪವಾಸ ಬಿಟ್ಟು ಮನೆಯಲ್ಲಿ ಮತ್ತೆ ದೇವಸ್ಥಾನದ ಹತ್ರ ಬಂದು ನಾವೆಲ್ಲ ಪ್ರಸಾದ ತಿನ್ನೋಕೆ ಅಂತ ಕೂತ್ಕೊಂಡಿದ್ದೀವಿ. ಪಾಪ ಅವ್ರು ಊಟ ಮಾಡ್ತಿದ್ದಾರೆ. ನೆನ್ನೆಯಿಂದ ಉಪವಾಸ ಇದ್ದು ಇವಾಗ ಒಂಚೂರು ಹೊಟ್ಟೆಗೆ ಊಟ ಮಾಡ್ತಿದ್ದಾರೆ. ನಾವೆಲ್ಲರೂ ಪ್ರಸಾದ ತಿಂದಿದ್ದೀವಿ. 2 ಡೇಸಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ. ಅಟ್ಲೀಸ್ಟ್ ಜ್ಯೂಸ್ ಆದರೂ ತೊಗೊಬರೋಣ ಅಂತ ನಮ್ಮ ಪಾರ್ಟ್ನರ್ ಅವ್ರ ತಮ್ಮ ಬೈರ ಬಂದಿರೋದ್ರಿಂದ ಅವನ ಜೊತೆಗೆ ಹೋಗಿ ಜ್ಯೂಸ್ ಎಲ್ಲ ತೊಗೊಬಂದಿದ್ವಿ. ಸಂಜೆ ಆಗಿತ್ತು. ಮನೇಲಿ ಕೂತು ಬೇಜಾರಾಗ್ತಿತ್ತು ಅಂತೇಳಿ ಎಳ್ನೀರಾದರೂ ಕುಡ್ಕೊಬರೋಣ ಅಂತೇಳ್ಬಿಟ್ಟು ತೋಟದ ಹತ್ರ ಎಳ್ನೀರು ಕಿತ್ಕೊಬರೋಕ್ಕೆ ಅಂತ ಹೋಗ್ತಿದ್ದೀವಿ. ನನಗಂತೂ ಗ್ರೀನರಿ ಸಖತ್ತಾಗಿ ಇಷ್ಟ ಆಗ್ತಿತ್ತು. ಅಲ್ಲಿ ಇಂದ್ರಮ್ಮ, ಇಲ್ಲಿ ಇವರು ಸೇಮ್ ಹಂಗೆ ಮಾತಾಡ್ತಾರೆ. ನಾನ್ ಸ್ಟಾಪ್ ಮಾತಾಡ್ತಾರೆ, ಬೈತಾನೆ ಅವ್ರೆ. ಅವರೇ ಬೈಸ್ಕೊತಾರೆ. ಚಿಂಟು ಪ್ಲೇಸ್ ಅಲ್ಲಿ ಅಷ್ಟೇ. ಯಾಕವ ಬರ್ಬೇಕು ಬರ್ಬಾರ್ದು ಹೇಳ್ಬೋದು ಮನೆಗೆ. ಬೇಡ ಸರಿ ಇವಾಗ ಅಲ್ಲ ಈಗ 5 ಗಂಟೆ ಆಗದೆ ಎಲ್ಲಿ ಕೆಡ್ಕಾಕೋದೇನಂತ ಯಾವ ಮರದಲ್ಲಿ ಏನು ಕೆಡ್ಗಿಲ್ಲ. ಬೈಸ್ಕೊತೀನಿ ನಿಜವಾಗಿವೆ. ಸ್ಟಾರ್ಟ್ ಆಗೋ ರಿಕ್ಷಾದಿಲ್ಲ ಗಾಡಿ ಅದು. ಕಾಯಿ ಕೆಡ್ಕೋಬಲ್ಲ ಕಾಯಿ ಬರ್ತವೆ ಕೆಡ್ಕೊಬಂದಿದೆ ಅಲ್ಲಿ ಕಡಿಕಡೆ ಕೊಂಡಿವತ್ತು ಕೆಳಗಿನ ಮರದಲ್ಲಿ ಮುರವೇ ಬರ್ತಿರೋವು ತಳ್ಳಾಗಿರೋವು ಕೆಡಿಕಬ. ಅಯ್ಯೋ ಬೋಲ ತೀರ ಅಲ್ಲೇ ಯಾತ್ರೆಲ್ಲ ತಿನ್ಕೊಳ್ಬೋದು. ಇಲ್ಲಿ ಹೊಡ್ಕೊಳ್ಳ ಭಾರ ಇರುತ್ತೆ ತಾನೇ ಅದು. ನೋಡು ಎಲ್ಲಿ ಮೇಲೆ ಹಾಕೊಂಡು ಹೋಗ್ತಾನೆ. ಅದನ್ನು ಡ್ಯಾಮೇಜ್ ಮಾಡ್ಕೋಬೇಕೇನೋ ಅದಕ್ಕೆ. ಅದಾದರೂ ಕರೆಕ್ಟಾಗಿ ಇದೆಯಾ ಇಲ್ವಾ? ಅದು ಕರೆಕ್ಟಾಗಿ ಐತೆ. ಎಲ್ಬೋಸ್ ಕರೆಕ್ಟ್ ಆಯ್ತಾ? ಶೋಲ್ಡರ್ಸ್. ನಂಗೆ ಮಳೆ ಬೀಳ್ತಾ ಇತ್ತು ನನ್ನ ಮೇಲೆ. ನಂಗೆ ನಡೆಯೋಕೆ ಬರಲ್ಲ ಅನ್ನೋದು ಹೆಂಗೆ ಇನ್ಸಲ್ಟ್ ಮಾಡ್ತೀನಿ. ಯಾರ ಕ್ಯಾಮ್ಗಿಮೇಟ್ ಹಾಕ್ಬಿಟ್ಟಾರ ಕಡಪ್ಪ. ಯಾರನ್ನ ಕರ್ಕೊಂಡು ಮಾಡ್ತಿದ್ದೀರಿ? ನಿಮ್ಮದೇ ಮರನ ಇದು? ತಂದಿದ್ದೀರಾ? ಮಾಡಂಗಿದ್ದಿದ್ರೆ ನಾನು ಇಲ್ಲಿರ್ತಿರ್ಲಿಲ್ಲ. ಜವಳಿ ಬರೇ ಬೇಡ. ಏನು ಅನ್ನಿಸ್ತಿದೆ? ನಾನು ಎಷ್ಟು ದೊಡ್ಡ ಸೋಂಬೇರಿ ಅಂತ ನನಗೆ ಫೀಲ್ ಆಯ್ತೈತೆ ನಿನ್ನೆಯಿಂದ ನಿಮ್ಮೂರಿಗೆ ಬಂದು. ಇಲ್ಲಿ ಎಲ್ಲರೂ ಹಂಗಲ್ಲ. ನೀವೆಲ್ಲ ಕೆಲಸ ಮಾಡ್ತಿರ್ತೀರ. ಒಂದು ಕೆಲಸ ಹೇಳಿದ ತಕ್ಷಣ ಪಟ್ಟಂತ ತೆದ್ದು ಮಾಡ್ತೀರ. ನಾವೆಲ್ಲ ಹಂಗಲ್ಲ. ಅವ್ರಿಗೆ ಕರಿ, ಅವಳಿಗೆ ಹೇಳು, ಇವಳಿಗೆ ಹೇಳು. ನಾನು ಎದ್ದೇಳಲ್ಲ ಅನ್ಬಿಟ್ಟು ನಾನು ಕೂತಿರೋ ಜಾಗದಿಂದ ಎದ್ದೇ ಅವರಲ್ಲ. ಅವ್ರಿಗೆಲ್ಲ ನೋಡ್ಬಿಟ್ಟು ಹಾರ್ಡ್ ವರ್ಕಿಂಗ್ ಥರ ಫೀಲ್ ಆಯ್ತೈತೆ. ಇಲ್ಲ ಇನ್ನೋಸೆಂಟ್ ಪೀಪಲ್ಸ್ ಅಷ್ಟೇ, ಇನ್ನೇನಿಲ್ಲ. ಸೋಂಬೇರಿಗಳು ಫುಲ್ಲು. ನಮ್ಮಂಗೆ ಬರ್ರೋ ಕೆಲಸ ಮಾಡ್ರು ಅಂತ ಮಂಜಾನೆ ಹೇಳ್ತಾರಲ್ಲ, ಆ ಥರ ಅಷ್ಟೆಲ್ಲ ಹೇಳ್ಬೇಕು. ಮಾತಿಲ್ಲ ಗೈಸ್, ಅಷ್ಟೇ. ಮಾತು ಬರ್ತಿಲ್ಲ. ನಿಮ್ಮ ಆಗಿಲ್ಲ ಏನು ಎಳ್ನೀರು ನಿಮ್ಮದು ವೆಲ್. ನಂದು ನಾನು ಮಾಡೋ ಕೆಲಸ ಎಲ್ಲ ಕಿತ್ತು ನಿಮ್ಮ ಶರ್ಟ್ಗಳಲ್ಲಿ ಹಾಕೊಂಬರೋದು ಬಿಟ್ಟು ನಾನು ಬಟ್ಟೆ ಹಾಳು ಮಾಡ್ತಿದ್ದೀರ ಇಲ್ಲಿ. ಬಿತ್ತ ಶರ್ಟು ತಲೆಗಿರ್ತೀವಲ್ಲ ನಾವು. 100 ರೂಪಾಯಿನೂ ಕೊಡೋದ. 100 ರೂಪಾಯಿ ಅಂತ ನೋಡೋನು ಅವಾಗಲಿಂದ. ಸುಸ್ತಾಯ್ತು ನನಗೆ.
ಈಗ ಕೇಳಿಸ್ಕೊಂಡೆ. ಕರೆಕ್ಟ್ ಆಯಿತು. ಹಾಯ್. ಸಂಜೆ ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ದೇವ್ರಿಗೆ ಪೂಜೆ ಕೊಟ್ಟು ಪೂಜೆ ಮಾಡ್ಕೊಂಬರೋಣ ಅಂತ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹೋಗ್ತಿದ್ದೀವಿ. ಸಂಜೆ ಬರ್ತಿತ್ತಲ್ಲ ಅಂತ ಅಲ್ಲೋಡಿ ಗಿಡಕ್ಕೆ ಲೈಟಿಂಗ್ ಎಲ್ಲ ಏನು ಚೆನ್ನಾಗಿ ಹಾಕೋರಲ್ಲ. ಹಾಯ್. ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ, ಶಿವನ ದೇವಸ್ಥಾನಕ್ಕೆ ದೂರ ನಡ್ಕೋಗ್ಬೇಕಂತ ಎಷ್ಟು ದೂರ ಅಂತ ನನಗೂ ಗೊತ್ತಿಲ್ಲ, ಐಡಿಯಾನೇ ಇಲ್ಲ ನನಗೆ. ಚಪ್ಪಲಿ ಇಲ್ಲದೆ ನಡೀತಾ ಇದ್ದೀರಾ? ಕಾಲ್ ಆಲ್ರೆಡಿ ಕಟ್ಟಾಗಿದೆ ನನಗೆ. ಇವಾಗ ಅಲ್ಲಿ ಹೋಗ್ಬೇಕಂದ್ರೆ ಎಲ್ಲಿ? ಅಲ್ಲಿ ಮೇಲೆ, ಅಲ್ಲೇ ಕೆರೆ ಮೇಲ್ಗಡೆ ಹೋಗ್ಬೇಕು. ಹಾಂ, ನಡಿಬೇಕು, ಇನ್ನೇನು ಮಾಡಲಿ, ಬರೀ ಆಪ್ಷನ್ ಇಲ್ಲಲ್ಲ. ಕಟ್ಟಾದರೂ ಏನಾದರೂ ನಾನು ನಡೀಬೇಕು ದೇವಸ್ಥಾನ. ದೇವ್ರು ಹೋಗ್ಬಿಟ್ಟು ಪೂಜೆ ಮಾಡಿಸಿ ಬರ್ಬೇಕಲ್ಲ, ಕೇಳ್ಕೊಬರ್ಬೇಕಲ್ಲ, ಓಕೆ. ಒಳ್ಳೇದು ಮಾಡಬೇಕಲ್ಲ. ಕತ್ಲ ನಂಗೆ ನಿಜವಾಗ್ಲೂ ಭಯ ಆಯ್ತಾ ಇದು ಜಾಸ್ತಿ. ನಥಿಂಗ್ ಹ್ಯಾಪನ್ಸ್. ಇನ್ನು ಎಷ್ಟು 6:30ನಾ ಟೈಮು? 6:30 7:30. 7:30. ಒಂಚೂರು ಪಾಪು ಜೋಶ್ ನೋಡು. ನಂಗೆ ಇಲ್ಲಿ ಬರೀ ಚಪ್ಪಲಿ ನಡೆಯೋಕೆ ಆಯ್ತಿಲ್ಲ ಕಾರಲ್ಲಿ. ಇಲ್ಲಿ ಬರೋ ಯಾರು ಅಮ್ಮ ಒಂಚೂರು ಸೈಡ್ ಬಾ. ಇಲ್ಲಿ ಎತ್ಕೋ ಕವರ್ಗುಲ್ಲ. ಮತ್ತೆ ಅವನು 20 ಹಂಚ್ಕೊಳ್ಳ, ಮಿಕ್ಕಿದ್ ನಮಗೆ ಡಿವೈಡ್ ಅಂತ ಹೇಳಿರೋದು. ಬರುತ್ತೆ ಮೇ ಬಿ. ಎಲ್ಲಿದ್ರವ? ಮುಂದಾಡೆ ಸದ್ಯಕ್ಕೆ. ದೇವ್ರಿಗೆ ಪೂಜೆ ಎಲ್ಲ ಆಗಿದೆ, ಇವಾಗ ಮನೆಗೆ ಹೋಗ್ತಿದ್ದೀವಿ. ಕೀಪ್ ಸಪೋರ್ಟಿಂಗ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ನಿಮಗೇನು ಅನಿಸುತ್ತೆ ಅಂತ. ಹಾಗೆ ವೀಡಿಯೋಸ್ ಬರ್ತಾ ಇರುತ್ತೆ, ನೀವು ಎಂಜಾಯ್ ಮಾಡ್ತೀರಾ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.